ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟುಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರದಂತೆ ಅಳೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಇವನು ಎರಡು ಮನಸ್ಸುಳ್ಳವನು, ತನ್ನ ನಡೆತಲೆಲ್ಲ ಚಂಚಲನೂ ಆಗಿದ್ದಾನೆ. ದೇವರನ್ನು ಸ್ತೋತ್ರವನ್ನು ವಾಕ್ಯದ ಬರುತ್ತದೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಎಂಬುದಾಗಿ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಇದ್ದಾನೆ ಎಂಬುದಾಗಿ. ಇಲ್ಲಿ ಯಾಕೋಬನ ಪುಸ್ತಕದಲ್ಲಿ ಸಂದೇಹವಾದಿಯನ್ನ ಗಾಳಿಯಿಂದ ಬಡಿಯಲ್ಪಟ್ಟ ಒಬ್ಬ ಮನುಷ್ಯನಿಗೆ ನೀವು ಹೋಲಿಸ್ತಿದ್ದೇನೆ, ಮತ್ತೆ ಅಲೆದಾಡುವ ಸಮುದ್ರದ ಅಲೆಗೆ ಹೋಲಿಸ್ತಿದ್ದೇನೆ. ಅದು ಅಸ್ಥಿರತೆ ಅಥವಾ ಆ ನಿರೀಕ್ಷೆಯನ್ನ, ಸ್ಥಿರತೆಯನ್ನ ಕಳ್ಕೊಂಡಿದೆ, ಅದು ನಿರೀಕ್ಷೆಯನ್ನ ಕಳ್ಕೊಂಡ್ಬಿಟ್ಟಿದೆ ಎಂಬುದಾಗಿ. ಯಾವಾಗ ಒಂದು ಹಡಗು ಇವತ್ತು ಅಲೆಗಾಡಲಿಕ್ಕೆ ಸ್ಟಾರ್ಟ್ ಆಗ್ತದೋ ಅದು ಸ್ಥಿರತೆಯನ್ನ ಕಳ್ಕೊಂಡಿರ್ತದೆ. ಯಾವಾಗ ಒಂದು ಹಡಗು ಅದು ಅಲೆಗಾಡಲಿಕ್ಕೆ ಸ್ಟಾರ್ಟ್ ಆಗ್ತದೋ ಅದು ನಿರೀಕ್ಷೆಯನ್ನ ಕಳ್ಕೊಂಡು ಬಿಟ್ಟಿರ್ತದೆ. ಒಂದು ವೇಳೆ ಹಡಗಿನಲ್ಲಿ ಓಲ್ ಬಿದ್ದಿರ್ಬೋದು, ಆದ್ರಿಂದ ಅದು ಸರಿಯಾದ ರೀತಿಯಲ್ಲಿ ನಡೆಯಲಿಕ್ಕೆ ಆಗದೇ ಇರ್ಬೋದು. ಅದು ನಡೆಸುವಂತ ನಾವಿಕ, ಉಕ್ಕಿನಿಂದ ನಡೆಸುವಂತ ನಾವಿಕ ಒಂದ್ ವೇಳೆ ಉಕ್ಕನ್ನ ಕಳೆದುಕೊಂಡಿರ್ಬೋದು. ಸೊ ಅದು ಅಲೆಗಾಡಲಿಕ್ಕೆ ಆ ರೀತಿಯಾದ ಒಂದು ಸಂದರ್ಭ ಬಂದಿರ್ಬೋದು. ಇವತ್ತು ಮನುಷ್ಯನ ಜೀವಿತ ಭೂಮಿ ಮೇಲೆ ಒಂದು ಹಡಗಿಗೆ ಹೋಲಿಸಿದ್ದಾರೆ. ಹಲ್ಲೆಲೂಯಾ. ಭೂಮಿ, ಈ ಲೋಕ ಅನ್ನೋದು ಒಂದು ಸಮುದ್ರ. ಆ ಸಮುದ್ರ ಮೇಲೆ ಮನುಷ್ಯನ ಜೀವಿತ ಒಂದು ಹಡಗಿನ ರೀತಿಯಲ್ಲಿ ಪ್ರಯಾಣ ಮಾಡ್ತಿದೆ. ಸೊ ಇವತ್ತು ನಾವು ಸೇರ್ಬೇಕಾದ ಒಂದು ದಡ ಸೇರ್ಬೇಕಾದ್ರೆ, ನಾವು ಹೋಗ್ಬೇಕಾದ ಒಂದು ಗುರಿನ ನಾವು ಮುಟ್ಟಬೇಕಾದ್ರೆ ನಾವು ಪ್ರಯಾಣ ಮಾಡ್ತಿದ್ದೀವಿ ಹಡಗಿನ ರೀತಿಯಲ್ಲಿ. ಇವತ್ತು ಹಳೆಗಳು ಬರ್ತದೆ, ಇವತ್ತು ತೆರೆಗಳು ಬರ್ತದೆ, ಇವತ್ತು ಏನೆಲ್ಲಾ ಕಾರ್ಯಗಳು ಬಂದು ಇವತ್ತು ಹಡಗನ್ನು ಮುಳುಗಿಸ್ಬೇಕೆಂಬುದಾಗಿ ನೋಡ್ತದೆ. ಆದರೆ ದೇವರ ಮಕ್ಕಳ ಜೀವಿತದಲ್ಲಿ ಇವತ್ತು ನಾವಿಕನಾಗಿರುವ ಕ್ರಿಸ್ತನ ಇಲ್ಲದೆ ಹೋದರೆ ಅವರ ಜೀವಿತ ಭೂಮಿಯ ಎಂಬ ಸಮುದ್ರದಲ್ಲಿ ಮುಳುಗಿ ಹೋಗ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವಾಗಲೂ ಕಷ್ಟ ಬರಲಿ, ಕಣ್ಣೀರು ಬರಲಿ, ದುಃಖ ಬರಲಿ, ಹೋರಾಟ ಬರಲಿ, ನಮ್ಮ ಜೊತೆಲಿ ಯೇಸು ಕ್ರಿಸ್ತನಿರಬೇಕು. ಹಲ್ಲೆಲೂಯಾ. ಹೋದ್ರೆ ಇವತ್ತು ಈ ಸಮುದ್ರದ ಅಲೆಗಳನ್ನ ಕಂಡು ನಾವು ಮುಳುಗಿ ಹೋಗ್ತೇವೆ. ಇವತ್ತು ಬರುವಂತ ಎರಡು ಮನಸ್ಸುಳ್ಳವನು ನಡತೆಯಲ್ಲೆಲ್ಲ ಚಂಚಲನ ಆಗಿದ್ದಾನೆ. ಸೊ ಯಾರಿಗೆ ಎರಡು ಮನಸ್ಸು ಇರ್ತದೋ ಅವನು ನಡತೆಯಲ್ಲೆಲ್ಲ ಸಂಚಲನ ಆಗಿರ್ತಾರೆ. ಎರಡು ಮನಸ್ಸು ಅಂದ್ರೇನು? ಕ್ಯಾಟ್ ಅಂತ ಮಾವು ಗೋಡೆ ಮೇಲೆ ಕೂತಿರುವಂತ ಬೇಕು ಏನ್ ಮಾಡ್ತದೆ? ಗೋಡೆ ಮೇಲೆ ಕೂತಿರ್ಬೇಕು ಏನ್ ಮಾಡ್ತದೆ? ಇದ್ ಕಡೆ ಜಿಗಿಲ್ಲ, ಇದ್ ಕಡೆ ಜಿಗಿಲ್ಲ, ಇದ್ ಕಡೆ ಜಿಗಿಲ್ಲ, ಇದ್ ಕಡೆ ಜಿಗಿಲ್ಲ. ಸೊ ಯಾವಾಗ ಅದೇ ಯೋಚನೆ ಮಾಡ್ತಿರ್ತದೆ. ಇದ್ ಕಡೆ ಜಿಗಿದ್ರೆ ಹಾಲು ಸಿಗ್ಬೋದು, ಇದ್ ಕಡೆ ಜಿಗಿದ್ರೆ ಇಲ್ಲಿ ಸಿಗ್ಬೋದು, ಅಥವಾ ಮಾಂಸ ಸಿಗ್ಬೋದು. ಎತ್ ಕಡೆ ಜಿಗಿಲಿ ಅನೇಕ ಸಮಯದಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತದೆ. ಒಬ್ರು ಹೇಳಿದ್ರು, ಒಂದು ಕತೆ ಹೇಳಿದ್ರು. ಏನಂದ್ರೆ ಕತ್ತೆ ಅಂತ ಯಾಕೆ ಕರೀತಾರೆ? ಕತ್ತೆ ಅಂತಲೇ ಯಾಕೆ ಕರೀತಾರೆ? ಒಂದು ಸಾರಿ ಒಂದು ಜಾಗದಲ್ಲಿ ಹೋಗ್ತಿತ್ತಂತೆ, ಮೇವನ್ನು ಹುಡ್ಕೊಂಡು ಹುಲ್ಲನ್ನು ಹುಡ್ಕೊಂಡು ಹೋಗ್ತಿತ್ತಂತೆ. ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಕಡೆ ಬೆಟ್ಟ ಕಾಣ್ತಂತೆ ಎಡಗಡೆ. ಆ ಬೆಟ್ಟದ್ದು ತುಂಬಾ ಚೆನ್ನಾಗಿ ಹುಲ್ಲು ಬೆಳೆದಿತ್ತಂತೆ. ಎಡಗಡೆ ನೋಡ್ತಂತೆ, ಎಡಗಡೆನೂ ತುಂಬಾ ಚೆನ್ನಾಗಿ ಹುಲ್ಲು ಬೆಳೆದಿತ್ತಂತೆ. ಅವಾಗ ತಿರ್ಗಾ ಬಲಗಡೆ ನೋಡ್ತದೆ, ಹಚ್ಚ ಹಸಿರಾಗಿದೆ, ತಿಂದ್ರೆ ಹೊಟ್ಟೆ ತುಂಬುತ್ತದೆ. ತಿರ್ಗಿ ಎಡಗಡೆ ನೋಡ್ತದೆ, ಇದ್ದು ಚೆನ್ನಾಗಿ ಹಚ್ಚ ಹಸಿರಾಗಿ ಹುಲ್ಲು ಬೆಳೆದಿದ್ದಿಲ್ಲ, ಇಲ್ಲೋಗಿ ಮೇಲೂ ಸಹ ಹೊಟ್ಟೆ ತುಂಬುತ್ತದೆ. ಸೊ ಈ ರೀತಿಯಾಗಿ ಹತ್ತು ಕಡೆ ಹೋಗೋಣ ಇದ್ ಕಡೆ ಹೋಗೋಣ ಅಂತ ನೋಡಿ ಕೊನೆಗೆ ಹಸುವಿನಿಂದ ಸತ್ಯ ಹೋಯ್ತು. ಸೊ ಇವತ್ತು ಮನುಷ್ಯನಲ್ಲಿ ಸಂಶಯಗಳು, ಈ ರೀತಿಯಾದ ಅನುಮಾನಗಳು, ಅದು ಮಾಡಲ್ಲ ಅಥವಾ ಇದು ಮಾಡಲ್ಲ, ಆ ಕೆಲಸಕ್ಕೆ ಹೋಗಲ್ಲ ಅಥವಾ ಈ ಕೆಲಸಕ್ಕೆ ಹೋಗಲ್ಲ, ಅವ್ರ ಮನೆ ಕೆಲಸ ಮಾಡೋಣ ಅಥವಾ ಇವ್ರ ಮನೆ ಕೆಲಸ ಮಾಡೋಣ, ಆ ಕಂಪ್ನಿ ಕೆಲಸ ಮಾಡೋಣ ಅಥವಾ ಈ ಕಂಪ್ನಿ ಕೆಲಸ ಮಾಡೋಣ, ನನ್ನ ಮಕ್ಕಳು ತಗೊಂಡಾಗ ಈ ಸ್ಕೂಲ್ಗೆ ಹಾಕೋಣ ಅಥವಾ ಈ ಸ್ಕೂಲ್ಗೆ ಹಾಕೋಣ. ಸೊ ಅನೇಕ ಸಾರಿ ಮನಸ್ಸು ಎರಡೆರಡು ಥರ ಯೋಚನೆ ಮಾಡ್ತದೆ, ಎರಡೆರಡು ಮನಸ್ಸು ಬರ್ತದೆ ಕೆಲವು ಸಾರಿ. ಸೊ ಯಾಕೊಬ್ಬ ಹೇಳ್ತಿದ್ದಾನೆ, ಈ ರೀತಿಯಾಗಿ ಎರಡು ಮನಸ್ಸು ಉಳ್ಳವರು ಏನಾಗಿರ್ತಾರಂತೆ, ನಿಂತಿತ್ತಂದಿಲ್ಲ ಅಂತಾರೆ, ಮುತ್ತಿತ್ತ ಕೊಡೋದಿಲ್ಲ, ನಡತೆಯಲ್ಲೆಲ್ಲ ಸಂಚಲನ. ಇದ್ ಕಡೆ ಒಂದ್ಸಾರಿ ಹೋಗ್ತಾರೆ, ಇದ್ ಕಡೆ ಒಂದ್ಸಾರಿ ಹೋಗ್ತಾರೆ. ಅಯ್ಯೋ ಈ ಕಂಪ್ನಿ ಕೆಲಸ ಸರಿ ಇಲ್ಲ, ಓನರ್ ಸರಿ ಇಲ್ಲ, ಈ ಮನೆಗೆ ಹೋದ್ರೆ ಈ ಓನರ್ ಸರಿ ಇಲ್ಲ, ಆ ಜಾಗಕ್ಕೆ ಹೋದ್ರೆ ಆ ಕೆಲಸ ಸರಿ ಇಲ್ಲ. ಯಾವ ಕೆಲಸ ಬೇಕು ನಿಮಗೆ? ಯಾವ ಜಾಗದಲ್ಲಿ ಕೆಲಸ ಬೇಕು? ಇವತ್ತು ಮನಸ್ಸು ಸ್ಥಿರವಾಗಿದ್ರೆ ಎಂತ ಓನರ್ ಹತ್ರ ಆದ್ರೂ ಕೆಲಸ ಮಾಡ್ಬೋದು. ಹಲ್ಲೆಲೂಯಾ. ಸೊ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಸ್ಥಿರವಾಗಿರುವುದಾದ್ರೆ ಯಾವ ಜಾಗದಲ್ಲಿ ನೀವು ಕೆಲಸ ಮಾಡಿ ಜಯವನ್ನ ಹೊಂದಬಹುದು. ಇವತ್ತು ಮನಸ್ಸೇ ಚಂಚಲವಾಗಿದ್ರೆ, ಮನಸ್ಸೇ ಸ್ಥಿರತೆ ಇಲ್ಲ ಅಂದ್ರೆ ಏನಾಗ್ತದೆ? ನಡತೆ ಕೂಡ ಆಗಿರ್ತದೆ. ಎಲ್ಲಿ ತನಕ? ಕೊನೆಯವರೆಗೂ. ಇವತ್ತು ಯೇಸು ಸ್ವಾಮಿ ನಂಬಿರುವಂತ ಮಕ್ಕಳಲ್ಲಿ ಸ್ಥಿರತೆ ಅನ್ನೋದಿರಬೇಕು. ಹಲ್ಲೆಲೂಯಾ. ಇವತ್ತು ನಿರೀಕ್ಷೆನೂ ಇದೆ,
ನಾನು ಇದೇ ಕೆಲಸ ಮಾಡಿ ನಾನು ಜಯವಂತನೆ, ಇದೇ ಕೆಲಸದಲ್ಲಿ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೇನೆ, ಅಥವಾ ಈ ಜಾಗದಲ್ಲೇ ನಾನು ಅಭಿವೃದ್ಧಿ ಆಗ್ತೇನೆ ನಿರೀಕ್ಷೆನೇ ಇದೆ. ಆದರೆ ಸ್ಥಿರತೆ ಕಾಪಾಡಿಕೊಳ್ಳದೆ ಹೋದ್ರೆ ಇವತ್ತು ಯಾವ ನಿರೀಕ್ಷೆ ಇದ್ರೂ ಸರಿ, ಯಾವ ನಂಬಿಕೆ ಇದ್ರೂ ಸರಿ, ಯಾವ ಭರವಸೆ ಇದ್ರೂ ಸರಿ, ಇವತ್ತು ನಾವು ಜಯವನ್ನು ಓದಲಿಕ್ಕೆ ಆಗುವುದಿಲ್ಲ. ಅಲ್ಲೆಲ್ಲೂಯ. ಇವತ್ತು ಎರಡು ಮನಸ್ಸುಳ್ಳವರು ನಡತೆಯಲ್ಲ, ಅವರು ಸಂಚಲನ ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಡಿದೆ. ಅದಕ್ಕೆ ಇಲ್ಲಿ ಕೀರ್ತನೆಗಳಿಗೆ 86ನೇ 11ನೇ ವಾಕ್ಯ ಓದುವ. ಕೀರ್ತನೆ 86:11. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರು ಅಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ದಾವೀದನು ಕೇಳ್ತಿದ್ದಾನೆ, ಸ್ವಾಮಿ ನನಗೆ ಏಕ ಮನಸ್ಸನ್ನು ಅನುಗ್ರಹಿಸು. ನಾನು ಆಗಾಗ ತಪ್ಪಿ ಹೋಗ್ತೇನೆ ಸ್ವಾಮಿ, ಆಗಾಗ ನಾನು ಸೋತು ಹೋಗ್ತೇನೆ. ನನ್ನ ಮನಸ್ಸು ಆಗಾಗ ನನ್ನನ್ನು ಬಿಟ್ಟು, ನನ್ನ ಹಿಡಿತವನ್ನು ಬಿಟ್ಟು ದೂರ ಹೋಗ್ಬಿಡ್ತದೆ. ಹೀಗಾಗಿ ನಾನು ಚಂಚಲನಾಗ್ಬಿಡ್ತೇನೆ. ಆದುದರಿಂದ ನೀನೇನ್ ಮಾಡು, ನನಗೆ ಏಕ ಮನಸ್ಸನ್ನು ಅನುಗ್ರಹಿಸು. ಹಲ್ಲೆಲೂಯಾ. ಇವತ್ತು ಏಕ ಮನಸ್ಸು ಇಲ್ಲದೆ ಹೋದ್ರೆ ನಾವು ಏನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರೇರೆ. ಇವತ್ತು ಏಕ ಮನಸ್ಸು ಅನ್ನೋದು ಇವತ್ತು ಮನುಷ್ಯನ ಜೀವಿತದಲ್ಲಿ ಅದು ಸ್ಥಿರತೆಯನ್ನು ತಂದು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಭೂಮಿ ಮೇಲೆ ಇರುವಾಗ ಯಾರಾದರೂ ಇಬ್ಬರು ಏಕ ಮನಸ್ಸುಳ್ಳವರಾಗಿ ಒಂದು ವಿಷಯವಾಗಿ ಪ್ರಾರ್ಥನೆ ಮಾಡೋದ್ರೆ ಅಂತ ಪ್ರಾರ್ಥನೆ ಪರಲೋಕದಿಂದ ಕೇಳಲ್ಪಡುವುದೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಹಲ್ಲೆಲೂಯಾ. ಸೊ ಇವತ್ತು ಆ ಏಕ ಮನಸ್ಸು ಇಲ್ಲದೆ ಹೋದ್ರೆ ಇವತ್ತು ಎಷ್ಟು ಪ್ರಾರ್ಥನೆ ಮಾಡಿದ್ರು ಸರಿ, ಆ ಪ್ರಾರ್ಥನೆಗೆ ಸ್ವತಂತ್ರ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರೇರೆ. ಒಂದು ಸಾರಿ ಮರಿಯಳು ಮಾತಾಡೋ ಬಂದು ಯೇಸು ಸ್ವಾಮಿ ಹತ್ರ ಕೇಳಿದ್ರು, ಸ್ವಾಮಿ ನೀವು ಇಲ್ಲಿರ್ತಿದ್ರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ಯೇಸು ಸ್ವಾಮಿ ಆ ಗ್ರಾಮವನ್ನು ಬಿಟ್ಟು ಬೇರೆ ಗ್ರಾಮಕ್ಕೆ ಸೇವೆಗೆ ಹೋಗ್ಬಿಟ್ಟಿದ್ರು, ಅಂದ್ರೆ ಸುವಾರ್ತೆನ ಸಾರ್ಕೊಂಡು ಹೋಗ್ಬಿಟ್ಟಿದ್ರು. ಯೇಸು ಸ್ವಾಮಿ ಇರಲಿಲ್ಲ. ಅವಾಗ ಮಾತಾ ಮರಿಯಳಿಗಿದ್ದಂಥ ಒಬ್ಬನೇ ತಮ್ಮ ಲಾಸರ್ ಏನ್ ಮಾಡ್ದ, ರೋಗ ಬಂದು ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋದಾಗ ಯಾರೋ ಯೇಸು ಸ್ವಾಮಿಗೆ ವಿಷಯ ತಿಳಿಸಿದ್ರು, ಸ್ವಾಮಿ ಈ ಗ್ರಾಮದಲ್ಲಿ ಮಾತಾ ಮರಿಯಳಿ ಆಗಿದ್ರಲ್ಲ, ಅವರಿಗೆ ಇವತ್ತು ಒಬ್ಬನೇ ತಮ್ಮ ಲಾಸರ್ ಸತ್ತೋಗಿದ್ದಾನೆ. ಅವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು, ಸರಿ ಆ ಗ್ರಾಮಕ್ಕೆ ನಾವು ಹೋಗೋಣ. ಬಂದು ಆ ಗ್ರಾಮದಲ್ಲೆಲ್ಲ ಆಲ್ರೆಡಿ ಯೇಸು ಸ್ವಾಮಿಗೆ ವಿರೋಧವಾಗಿದ್ದಂಥ ಜನರ ಆ ಗ್ರಾಮಕ್ಕೆ ಯೇಸು ಸ್ವಾಮಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಆ ರೀತಿಯಾದ ಪರಿಸ್ಥಿತಿ. ಆದರೆ ಯೇಸು ಸ್ವಾಮಿ ಹೃದಯ ಲಾಸರ್ ಸತ್ತದ ವಿಷಯವನ್ನು ಕೇಳಿ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ಏನು ಮಾಡಿದ್ರು, ವಾಪಸ್ ಆ ಗ್ರಾಮಕ್ಕೆ ಬಂದರು. ಗ್ರಾಮಕ್ಕೆ ಬರುವಾಗ ಮಾತುಗಳು ಎದುರಾಗ್ತಾಳೆ, ಸ್ವಾಮಿ ನೀವು ಇದ್ದಿದ್ರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಈಗಾಗಲೇ ಏನಾಗಿದೆ, ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣಿರಿ. ಹಲ್ಲೆಲೂಯಾ. ಈಗಾಗಲೇ ಏನಾಗಿದೆ, ನೀನು ನಂಬುವುದಾದ್ರೆ ನೀನು ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ. ನನ್ನ ಸುತ್ತಮುತ್ತ ಜನ ಎಲ್ಲ ಅನ್ಕೊಂಡ್ರು, ಏನ್ ಯೇಸು ಸ್ವಾಮಿಗೆ ಹುಚ್ಚಿಡ್ತಿದ್ಯಾ, ಲಾಸರ್ ಸತ್ತು ಎಷ್ಟು ದಿವಸ ಆಗಿದೆ, 4 ದಿವಸ ಆಗಿದೆ, ಮಾತುಗಳು ಈ ರೀತಿಯಾದ ಮಾತುಗಳು ಹೇಳ್ತಿದ್ದಾರಲ್ವಾ, ಸಾಧ್ಯನೇ ಇದು ನಡೀತದ. ಆದರೆ ಯೇಸು ಸ್ವಾಮಿಗೆ ಗೊತ್ತಿತ್ತು, ನನ್ನ ತಂದೆಯಾದ ದೇವರ ಕೈಲಿ ಎಲ್ಲವೂ ಸಾಧ್ಯ ಎಂಬುದಾಗಿ. ಸಮಾಧಿಗಳಲ್ಲಿ ಹೋಗಿ ಯೇಸು ಸ್ವಾಮಿ ಕಣ್ಣೀರು ಬಿಟ್ಟಳು ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಹೋಗಿ ಅಲ್ಲಿ ಲಾಸರ್ನ ವಿಷಯವಾಗಿ ಕಣ್ಣೀರು ಬಿಟ್ಟರು ಎಂಬುದಾಗಿ ಆ ಕಣ್ಣೀರು ದೇವರ ಬಳಿಗೆ ಸೇರ್ತು. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಕೇಳಿದ ಎಲ್ಲ ಪ್ರಾರ್ಥನೆಗೆ ತಂದೆ ಯಾವತ್ತೂ ಇಲ್ಲ ಎಂಬುದಾಗಿ ಹೇಳಿಲ್ಲ. ಅವಾಗ ಸಮಾಧಿ ಬಾಗಿಲಿನ ಕಲ್ಲನ್ನು ತೆಗೆದು ಎಂಬುದಾಗಿ ಹೇಳಿದರು. ಕಲ್ಲನ್ನು ತೆಗೆದಾಗ ಯೇಸು ಸ್ವಾಮಿ ಒಂದು ದೊಡ್ಡ ಶಬ್ದದಿಂದ ಒಂದು ಮಾತನ್ನು ಹೇಳಿದರು, ಲಾಸರನೇ ಎದ್ದು ಹೊರಗೆ ಬಾ ಎಂಬುದಾಗಿ. ಆಗ ಲಾಸರನು ಎದ್ದು ಹೊರಗೆ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಸತ್ತಾಗ ಮನುಷ್ಯನ ಆತ್ಮ ಶರೀರವನ್ನು ಬಿಟ್ಟು ಹೋಗ್ಬಿಡ್ತದೆ. ಶರೀರವನ್ನು ಬಿಟ್ಟು ಹೋದ ನಂತರವಾಗಿ ಈ ಶರೀರದ ಕಿವಿ ಕೇಳಿಸ್ತದ, ಮೂಗೊಳಗೆ ಶ್ವಾಸ ಬರ್ತದ, ಕಣ್ಣೊಳಗೆ ದೃಷ್ಟಿ ಇರ್ತದ, ಶರೀರನೇ ಸತ್ತೋಗಿರ್ತದೆ ಅಲ್ವಾ, ಜೀವನೇ ಇರೋದಿಲ್ಲ. ಹಾಗಾದ್ರೆ ಮನುಷ್ಯನು ಸತ್ತ ನಂತರ ಮನುಷ್ಯನ ಆತ್ಮ ಏನು ಹೋಗ್ತದೆ, ಶಿಲ್ಬೆ ಮೇಲೆ ಇರುವಾಗ ಕಣ್ಣನಿಗೆ ಯೇಸು ಹೇಳಿದ್ರು, ಇವತ್ತು ನೀನು ಪರದೇಶಿಗೆ. ಅಂದ್ರೆ ಸತ್ತ ತಕ್ಷಣ ಮನುಷ್ಯನ ಆತ್ಮ ಎಲ್ಲಿ ಹೋಗುತ್ತೆ, ಪರದೇಶಕ್ಕೆ ಹೋಗ್ಬಿಡ್ತದೆ. ಹಾಗಾದ್ರೆ ಲಾಸರ್ ಸತ್ತು ಎಷ್ಟು ದಿವಸ ಆಗಿದೆ, 4 ದಿನ ಆಗಿದೆ. ಹಾಗಾದ್ರೆ ಲಾಸರ್ನ ಆತ್ಮ ನಿದ್ದೆ ಸಮಾಧಿನೇ ಇಲ್ಲ. ಆದ್ರೆ ಯೇಸು ಸ್ವಾಮಿ ಶಬ್ದ ಹೇಗೆ ಕೇಳಿಸ್ತು, ಎಲ್ಲಿವರೆಗೂ ಕೇಳಿಸಿರ್ಬೋದು, ಪ್ಯಾರಿಡೇಸ್ಗೆ ಯೇಸು ಸ್ವಾಮಿ ಶಬ್ದ ಕೇಳಿಸಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಕೂಗುವ ಶಬ್ದಕ್ಕೆ ಪರಲೋಕದ ಅಸ್ತಿವಾರಗಳು ಕದಲಿದವು ಎಂಬುದಾಗಿ. ನಿಮ್ಮ ಕೂಗು ಎಲ್ಲಿಗೆ ಕೇಳಿಸಿದೆ, ನಿಮ್ಮ ಮಾತುಗಳು ಎಲ್ಲಿಗೆ ಕೇಳಿಸಿದೆ, ನಿಮ್ಮ ಪ್ರಾರ್ಥನೆ ಎಲ್ಲಿಯೂ ತನಕ ಕೇಳಿಸಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲಾಸರನ್ನು ಎದ್ದು ಬಾ ಎಂಬುದಾಗಿ ಕರೆಯುವಾಗ ಆ ಒಂದು ಶಬ್ದ ಅದು ಪರಲೋಕ ಅಂದ್ರೆ ಪ್ಯಾರಿಡೇಸ್ ಪರದೇಶಕ್ಕೂ ಕೇಳಿಸ್ತು.
ಕೊಟ್ಟರು ಆಗಿ ನೋಡ್ತಿದ್ದೇವೆ. ಅವಾಗ ಲಾಸರನು ಎದ್ದು ಬಂದ. ಹಲ್ಲೆಲೂಯ, ಹಲ್ಲೆಲೂಯ. ಮಾರ್ತ ಮಗಳಿಗೆ ಸಂಶಯ ಇತ್ತು. ಅಯ್ಯೋ, ನೀನು ಇದ್ದಿದ್ರೆ ಸಾಕಾಗಿತ್ತು ಸ್ವಾಮಿ, ನೀನಿಲ್ಲದೆ ಹೋಗ್ಬಿಟ್ಟೆ, ನನ್ನ ತಮ್ಮ ಸತ್ತೋದ. ಆದ್ರೂ ಏನಾಗಿದೆ ಪರವಾಗಿಲ್ಲ, ಇವಾಗ ನೀನು ನಂಬ್ತೀಯ, ನಂಬು, ದೇವರ ಮಹಿಮೆನ ಕಾಣ್ತೀಯ. ಹಲ್ಲೆಲೂಯ. ಇವತ್ತು ನಿಮ್ಮ ಪ್ರಾರ್ಥನೆ, ಇವತ್ತು ನಿಮ್ಮ ವಿಜ್ಞಾಪನೆ ದೇವರ ರಾಜ್ಯದಲ್ಲೂ ತಟ್ತಾ ಇದೆಯಾ? ದೇವರ ರಾಜ್ಯದ ಬಾಗಿಲನ್ನ ತಟ್ತಾ ಇದೆಯಾ ನಿಮ್ಮ ಪ್ರಾರ್ಥನೆ? ಯೋಚನೆ ಮಾಡಿ. ಸಂಶಯದಿಂದ ಮಾಡುವಂಥ ಪ್ರಾರ್ಥನೆ ಫಲಿಸುವುದಿಲ್ಲ. ಅನುಮಾನ ಇಟ್ಕೊಂಡು ಯಾವುದೇ ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಸಮುದ್ರ ಬರೋದಿಲ್ಲ. ಅದಕ್ಕೆ ಒಂದು ಸಾಮ್ಯನ ಯೇಸು ಹೇಳಿದ್ರು, ಏನಂತೆ? ಸಾಸಿವೆ ಕಾಲಷ್ಟು ನಿಮಗೆ ನಂಬಿಕೆ ಇದ್ರೆ ಈ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಬೀಳಂದ್ರು ಬೀಳ್ತದೆ. ಕೆಲವು ಪಾಸ್ಟ್ ಎಲ್ಲ ಉಪದೇಶ ಮಾಡ್ತಾರೆ. ಒಂದು ಅಜ್ಜಿ ಕತೆ. ಅಜ್ಜಿ ನೀರು ಹೋಗ್ಬೇಕಾದ್ರೆ ಮನೆಯಿಂದ ಒಂದು ಗುಡ್ಡ ಇತ್ತು. ಆ ಗುಡ್ಡ ದಾಟಿ ಹೋಗ್ಬೇಕು ಕೊಡ ಎತ್ಕೊಂಡು. ತಿರ್ಗಿ ಹತ್ತಿರ ಬರ್ಬೇಕಾದ್ರೆ ಕೊಡ ಎತ್ಕೊಂಡೆ ಗುಡ್ಡ ದಾಟಿ ಬರಬೇಕು. ಗುಡ್ಡ ಹತ್ತಿರೋದು ತುಂಬ ಕಷ್ಟ ಅಜ್ಜಿಗೆ. ಅವಾಗ ಅಜ್ಜಿಗೆ ವಾಕ್ಯ ನೆನಪಾಯ್ತು. ಏನು ವಾಕ್ಯ? ಯೇಸು ಹೇಳಿದಾರಲ್ವಾ, ನಂಬಿಕೆ ಇದ್ರೆ ಗುಡ್ಡ ಕಿತ್ಕೊಂಡು ಹೋಗಿ ಸಮುದ್ರ ಬೀಳೋದು ಬೀಳ್ತಲ್ಲ ಎಂಬುದಾಗಿ. ಆಗ ಆಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಕಣ್ಮುಚ್ಚಿ. ನಾನು ಇವಾಗ ಕೊಡ ಎತ್ಕೊಂಡು ಹೋಗ್ತಿದ್ದೀನಿ ಆಚೆಗೆ ನೀರು ತರಲಿಕ್ಕೆ, ನನ್ನ ಮುಂದೆ ಇರುವಂಥ ಗುಡ್ಡ ಕಿತ್ಕೊಂಡೋಗಿ ಎಲ್ಲಿ ಬೀಳ್ಬೇಕು? ಸಮುದ್ರ ಬೀಳ್ಬೇಕು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಹೊರಗಡೆ ಹೋಗಿ ನೋಡ್ತಾರೆ, ಗುಡ್ಡ ಅಲ್ಲೇ. ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಬಂದು ಹೊರಗಡೆ ಕುತ್ಕೊಂಡು, ನಾನು ಇವಾಗ ಕೊಡ ಎತ್ಕೊಂಡು ಆಚೆಗೆ ಹೋಗ್ತೇನೆ, ಈ ಗುಡ್ಡ ಕಿತ್ಕೊಂಡೋಗಿ ಸಮುದ್ರ ಬೀಳಬೇಕು. ಮತ್ತೆ ಬಂದು ನೋಡ್ತಾನೆ, ಗುಡ್ಡ ಅಲ್ಲೇ. 2-3 ಸಾರಿ ಪ್ರಾರ್ಥನೆ ಮಾಡಿದ ನಂತರ ಆಕೆ ಹೇಳ್ತಾಳಂತೆ, ನನಗೆ ಮೊದಲೇ ಗೊತ್ತಿತ್ತು ಈ ಗುಡ್ಡ ಕಿತ್ಕೊಂಡೋಗಿ ಸಮುದ್ರ ಬೀಳಲ್ಲ ಅಂತ. ಸೊ ಇದು ಹೇಳುವಂತ ಎಲ್ಲರೂ ಸೇವಕರಂತ ಕತೆ. ಅದ್ರ ನಿಜವಾದ ಸ್ಟೋರಿ ಏನಂದ್ರೆ, ಇವತ್ತು ಬೆಟ್ಟವನ್ನು ಕಿತ್ಕೊಂಡೋಗಿ ಬೀಳು ಎಂಬುದಾಗಿ ಹೇಳಿದ್ರೆ ಬೀಳ್ತದೆ, ನಿಜ. ಯೇಸು ಹೇಳಿದ ಮಾತು ಸುಳ್ಳಲ್ಲ. ಅಜ್ಜಿ ಹೇಳಿದಂತ ಕತೆ ಅದು ನಿಜ ಅಲ್ಲ. ಅದ್ರ ನಿಜವಾದ ಸಂಗತಿ ಏನಂದ್ರೆ, ಇವತ್ತು ನಿಮ್ಮ ತಲೆ ಮೇಲೆ ಇರುವಂತ ಬೆಟ್ಟಗಳು, ಇವತ್ತು ನೀವು ಹೊತ್ಕೊಂಡಿದ್ದೀರಾ ಸಾಲ ಎಂಬ ಬೆಟ್ಟಗಳು, ಕೈಲಿ ಆಗೋದಿಲ್ಲ. ರೋಗ ಬಂತು, ಈ ರೋಗ ನನ್ನ ಬಿಟ್ಟು ಹೋಗೋದಿಲ್ಲ, ನನ್ನ ಬೆಟ್ಟ. ಇವತ್ತು ಯಾವ ಕೆಲಸ ಸಿಗೋದಿಲ್ಲ, ನನ್ನ ಜೀವಿತ ಹೀಗೆ ಅಳಿದೋಗ್ತದೇನೋ, ನನ್ನ ಜೀವಿತ ಹೀಗೆ ನಾಶ ಆಗ್ತದೇನೋ, ನನ್ನ ಮನೆ, ನನ್ನ ಪರಿಸ್ಥಿತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ ಇದೇ ಕಷ್ಟದಲ್ಲಿ ಇರ್ತಾರಲ್ಲ ಸಾಯೋವರೆಗೂ, ಈ ರೀತಿಯಾದ ಬೆಟ್ಟವನ್ನ ನಿಮ್ಮ ತಲೆ ಮೇಲೆ ಹೊತ್ಕೊಂಡಿದ್ದೀರಾ. ಇವತ್ತು ಆ ರೀತಿಯಾದ ಬೆಟ್ಟಕ್ಕೆ ನೀವೇನ್ರಿ ಯೇಸುವಿನ ನಾಮದಲ್ಲಿ ಕಿತ್ಕೊಂಡು ಹೋಗಿ ಬೀಳು ಎಂಬುದಾಗಿ ಖಂಡಿತವಾದ ಬೀಳ್ತದೆ. ಹಲ್ಲೆಲೂಯ. ಮನುಷ್ಯನು ನಡ್ಕೊಂಡು ಹೋಗುವಂತ ಬೆಟ್ಟದ ಕುರಿತಾಗಿ ಹೇಳಿಲ್ಲ, ಮನುಷ್ಯನು ತಲೆ ಮೇಲೆ ಹೊತ್ತುಕೊಳ್ಳುವಂತ ಬೆಟ್ಟಗಳು, ಕಷ್ಟಗಳು, ಇದರ ಕುರಿತಾಗಿ ಯೇಸು ಸ್ವಾಮಿ ಹೇಳಿದ್ರು. ಇವತ್ತು ಎಲ್ಲಿ ತನಕ ನಿಮ್ಮ ಬೆಟ್ಟಗಳನ್ನ ನಿಮ್ಮ ತಲೆ ಮೇಲೆ ಇಟ್ಕೊಂಡಿರ್ತೀರೋ ಅಲ್ಲಿ ತನಕ ನೀವು ಕೆಳಗಡೆ ಇರ್ತೀರಾ. ಹಲ್ಲೆಲೂಯ. ಆದರೆ ಬಿಟ್ಟು ಎತ್ತಿ ಬಿಸಾಡ್ಬಿಟ್ಟು ನಿಂತ್ಕೊಳ್ಳಿ, ಅದು ನಿಮ್ಮ ಕಾಲು ಕೆಳಗಡೆ ಇರ್ತದೆ. ಹಲ್ಲೆಲೂಯ. ಸೊ ಸಮುದ್ರದಲ್ಲಿ ಹಾಕು ಎಂಬುದಾಗಿ ಹೇಳೋದಂದ್ರೆ ಅದು ಸಾಧಾರಣವಾದ ಒಂದು ಮಾತಲ್ಲ. ಯಶಾಯಗ್ರಂಥ ಇನ್ನೊಂದು ಕಡೆ ಹೇಳಿದ್ರೆ ಸಮುದ್ರದ ಹಾಕುವಂತ ಇನ್ನೊಂದು ಮಾತು ಏನಂದ್ರೆ, ಇವತ್ತು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಅಪರಾಧಗಳನ್ನ ತೆಗೆದಾಕ್ತಾರೆ, ಮತ್ತೆ ನಮ್ಮ ಪಾಪಗಳನ್ನ ಸಮುದ್ರದ ಆಳಕ್ಕೂ ಹಾಕು ಎಂಬುದಾಗಿ. ಸೊ 2 ವಿಷಯ, ಒಂದು ಪಾಪವನ್ನ ಸಮುದ್ರಕ್ಕೆ ಹಾಕಾಗ್ತಾರಂತೆ, 2 ಬೆಟ್ಟವನ್ನ ಹಾಕ್ತಾರಂತೆ. ಯಾವ ಬೆಟ್ಟ? ನಿಮ್ಗಿರುವಂತ ಕಷ್ಟ, ಕಣ್ಣೀರು, ದುಃಖ, ರೋಗ, ಬಾಧೆ ಇರುವಂತ ಈ ರೀತಿಯಾದ ಬೆಟ್ಟವನ್ನ ಸಮುದ್ರಕ್ಕೆ ಹಾಕ್ತಾರಂತೆ. ಅದೇ ಯಾಕೆ ಕೆರೆಗೆ ಹಾಕ್ತೇನೆ, ಬಾವಿಗೆ ಹಾಕ್ತೇನೆ ಎಂಬುದಾಗಿ ಹೇಳಿಲ್ಲ. ಅದು ಆಳ ಕಡಿಮೆ, ತಿರ್ಗ ಬಂದರೂ ಬರ್ಬೋದು, ವಾಪಸ್ ಬಂದರೂ ಬರ್ಬೋದು. ಆ ಸಮುದ್ರ ಆಳ ಇದೆ, ಒಂದು ಸಾರಿ ಅದ್ರ ಒಳಗಡೆ ಹೋದ್ರೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ 2 ವಿಷಯವನ್ನು ಯೇಸು ಸ್ವಾಮಿ ಹೇಳಿದ್ರು, ಸಮುದ್ರ ಆಳಕ್ಕೆ ಆಗ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನನಗೆ ನಿಮಗೆ ಒಂದು ನಿಶ್ಚಯ, ಒಂದು ಸಾರಿ ತೆಗೆದು ಹಾಕುವುದಾದ್ರೆ ವಾಪಸ್ ಬರೋದಿಲ್ಲ ಎಂಬುದಾಗಿ. ಎಷ್ಟು ಜನ ಹಲ್ಲೆಲೂಯ. ಇವತ್ತು ತೆಗೆದಾಕ್ರಿ. ಯಾವ ರೀತಿಯಾದ ಬೆಟ್ಟವನ್ನು ನೀವು ತಲೆ ಹೊತ್ಕೊಂಡಿದ್ರ, ಯಾವ ರೀತಿಯಾದ ಸಂಶಯದ ಬೆಟ್ಟ ಇದೆ, ಯಾವ ರೀತಿಯಾದ ಅನುಮಾನದ ಬೆಟ್ಟ ಇದೆ, ಇವತ್ತು ಕಿತ್ತು ಯೇಸು ಸ್ವಾಮಿ ಸನ್ನಿಧಾನದಲ್ಲಿ ಸಮುದ್ರಕ್ಕೆ ಹಾಕುವ. ಹಲ್ಲೆಲೂಯ. ವಾಪಸ್ ಬರೋದಿಲ್ಲ. ದೇವರ ಸ್ತೋತ್ರವಾಗಲಿ. ಸೊ ಇಲ್ಲಿ ಪೌಲನು ಹೇಳ್ತಿದ್ರೆ ಸ್ಪಷ್ಟವಾಗಿ, ಇವತ್ತು ಪ್ರತಿಯೊಬ್ಬರು ತನ್ನ ಹಿತವನ್ನು ಚಿಂತಿಸದೆ ಪರರ ಹಿತವನ್ನು ಚಿಂತಿಸಲಿ. ಕಟ್ಟಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ರು ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸದೆ ವಿಚಾರ ಮಾಡದೆ ತಗೊಂಬಂದು ತಿಂತೀರಲ್ವಾ ಕಟ್ಟಕರ ಅಂಗಡಿಯಲ್ಲಿ. ಇವತ್ತು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ಬಾರ್ದಂತೆ. ಅಲ್ಲಿ ಅನೇಕ ಮಾಂಸದಲ್ಲಿ ದೇವ್ರ ಫೋಟೋಗಳು ಇಟ್ಕೊಂಡಿರ್ತಾರೆ, ನೋಡಿದ್ದೀರಾ? ಅನೇಕ ಮಾಂಸದಲ್ಲಿ ದೇವ್ರ ಫೋಟೋಗಳು ಇಟ್ಕೊಂಡಿರ್ತಾರೆ. ಅದು ಮಾಂಸ ತಿಂದು ಮಾತ್ರ ದೇವರ ಸನ್ನಿಧಾನಕ್ಕೆ, ದೇವಸ್ಥಾನಕ್ಕೆ ಹೋಗ್ಬಾರ್ದು ಎಂಬುದಾಗಿ ಕೆಲವರು ವಾದ. ಇಲ್ಲಿ ಪೌಲ ಹೇಳ್ತಿದ್ದಾನೆ, ಇವತ್ತು ಕಟ್ಟಿಕರ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವನಿಗೆ ಕನಿಕಾರ ಇಲ್ಲ, ಕಟ್ಟದು ಕನಿಕಾರ ಇಲ್ಲ. ಅವ್ನು ಕುರಿನೂ ಕಡಿತಾನೆ, ದನನೂ ಕಡಿತಾನೆ, ನಾಯಿ ಕಡಿತಾನೆ. ನಮ್ಗೆ ಗೊತ್ತಿರ್ತದ ಚರ್ಮಸ್ವದ ಮೇಲೆ ಅದೇನು ಮಾಂಸ ನಮ್ಗೆ ಗೊತ್ತಿರ್ತದ. ಮಾಂಸ ಪ್ರಿಯರು, ಮಾಂಸಾಹಾರಿಗಳು ಯಾವ ಸರಿ ತಗೊಂಬಂದು ತಿಂತಾರೆ.
ವಾರದಲ್ಲಿ ಒಂದ್ಸಾರಿ ಯಾರು ತಿನ್ನೋರು ಇದ್ದಾರೆ, ವಾರದಲ್ಲಿ 2-3 ಸಾರಿ ತಿನ್ನೋರು ಇದ್ದಾರೆ. ಆಗ ಸಂಶಯ ಪಡದೆ ಮನಸ್ಸಿನಲ್ಲಿ ನಾನು ತಿಂತಿರೋದು ಇದೇನೇ ಎಂಬುದಾಗಿ ಹೇಳಿ ತಿನ್ನೋದಾದ್ರೆ ಅದು ಯಾವುದೇ ಕಾರಣಕ್ಕೂ ನಿನ್ನ ದೇಹಕ್ಕಾಗಲಿ ಶರೀರಕ್ಕಾಗಲಿ ಅದು ಹಾನಿ ಮಾಡುವುದಿಲ್ಲ. ಮತ್ತೆ ಮಾಡುವಂಥದ್ದು ಏನಿದ್ರು ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ರಿ. ಭೂಮಿಯಾದರೂ ಸಮಸ್ತವು ಯಾಕಾಗಿದೆ? ದೇವರದಾಗಿದೆ. ದೇವರು ಭೂಮಿ ಮೇಲೆ ಇರುವಾಗ, ಭೂಮಿ ಸೃಷ್ಟಿ ಮಾಡುವಾಗ ಜಲಚರಗಳನ್ನ, ಜೀವ ಜಂತುಗಳನ್ನ, ಕಾಡು ಮೃಗಗಳನ್ನ, ಮತ್ತೆ ಕಾಯಿಪಲ್ಯ ಬಿಡುವಂತ ಅನೇಕ ಗಿಡ ಮರಗಳನ್ನ ದೇವರು ಸೃಷ್ಟಿ ಮಾಡಿ ಎಲ್ಲವನ್ನ ಮನುಷ್ಯನಿಗೆ ಆಹಾರವಾಗಿಯೇ ಕೊಟ್ಟು ಅಲ್ವಾ? ಇವೆಲ್ಲ ತಿನ್ರಿ ಎಂಬುದಾಗಿ ಹೇಳಿದ್ರು. ಆದರೆ ಅದು ಎಲ್ಲಿ ತನಕ ಅಂದ್ರೆ ಮೋಕ್ಷ ಧರ್ಮಶಾಸ್ತ್ರ ಬರೋ ತನಕ ಅಲ್ಲಿ ತನಕ ಸಿಕ್ಕಾಪಟ್ಟೆ ತಿಂತಾ ಇದ್ರು. ಯಾವುದು ಬಿಡಲಿ, ಯಾವ ಪ್ರಾಣಿನೂ ಬಿಡಲಿಲ್ಲ, ಎಲ್ಲವನ್ನ ತಿಂತಾ ಇದ್ರು. ಇವತ್ತು ಕೆಲವೊಂದು ದೇಶಗಳಲ್ಲಿ, ಭಾರತ ದೇಶದಲ್ಲಿ ಕೆಲವೊಂದು ಪ್ರಾಣಿಗಳನ್ನು ತಿನ್ಬೇಕೆಂಬುದಾಗಿ ಆಹಾರವಾಗಿ ತಿಳ್ಕೊಂಡ್ರೆ, ನೀವು ಚೈನಾ, ಜಪಾನು ಇತ್ ಕಡೆ ಹೋದ್ರೆ ಅವರು ಕೆಲವು ಪ್ರಾಣಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು ತಿನ್ಲಿಕ್ಕೆ. ಈ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ ಹೋದ್ರೆ ಅವ್ರು ಕೆಲವು ಪ್ರಾಣಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ತಿನ್ಲಿಕ್ಕೆ. ಸೊ ಅವ್ರು ತಿನ್ನುವಂಥ ಆಹಾರ ನಾವು ತಿನ್ನಲ್ಲ. ನಾವು ತಿನ್ನುವಂಥ ಆಹಾರವನ್ನು ಕೂಡ ಅವ್ರು ತಿನ್ಬೋದು. ಇಂಡಿಯನ್ಸ್ ತಿನ್ನುವಂಥ ಮಾಂಸಾಹಾರವನ್ನ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ ತಿನ್ಬೋದು, ಮತ್ತೆ ಜಪಾನ್, ಚೈನಾ ಎಲ್ಲ ತಿನ್ಬೋದು. ಆದ್ರೆ ಅವ್ರು ತಿನ್ನುವಂಥ ಆಹಾರ ನಾವು ತಿನ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ನಾವು ಕಾಲದಿಂದ ಅದನ್ನ ತಿನ್ಕೊಂಡು ಬಂದಿಲ್ಲ. ಹಾಗಾಗಿ ಅಂತೀವಿ ಅವರು ಮನುಷ್ಯರಲ್ವಾ, ತಿನ್ನೋರು ಅವ್ರು ಮನುಷ್ಯರಲ್ವಾ, ನಾವು ಮನುಷ್ಯರನ್ನ. ಅವ್ರಿಗೆ ಒಪ್ತಾ ಇದೆ, ಅವ್ರ ಮನಸ್ಸು ಒಪ್ತಾ ಇದೆ, ಅವ್ರು ತಿಂತಾ ಇದ್ದಾರೆ. ನಮ್ಮ ಮನಸ್ಸು ಒಪ್ಪೋದಿಲ್ಲ, ತಿನ್ನೋದಿಲ್ಲ. ಇವತ್ತು ನಿಮ್ಮ ಮನಸ್ಸು ಏನು ಹೋಗ್ತದೋ ಅದನ್ನೇ ಮಾಡಬೇಕು. ನಿಮ್ಗೆ ಒಪ್ಪಲಿಲ್ವಾ, ಆದ್ದರಿಂದ ಮಾಂಸಾಹಾರವಾಗಲಿ ಬೇರೆ ಆಹಾರವಾಗಲಿ ತಿನ್ನಬಾರ್ದು. ಇವತ್ತು ಕಟಕನಾಗಲಿ ತಿಳ್ಕೊಂಬಂದು ಸಂಶಯ ಪಡೆದ್ರೆ ಯಾವ ರೀತಿಯಾಗಿ ನೀವು ಕುಕ್ ಮಾಡಿ ತಿಂತೀರೋ ಆ ರೀತಿಯಾಗಿ ನಿಮ್ಮ ಮನಸ್ಸು ಒಪ್ಪಿದ್ರೆ ನೀವು ತಿನ್ಬೋದು, ಇಲ್ಲದಿದ್ರೆ ತಿನ್ನಬಾರ್ದು. ಇನ್ನು ವಾಕ್ಯದಲ್ಲಿ ಸ್ಪಷ್ಟವಾಗಿ ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಸೊ 27ನೇ ವಾಕ್ಯ, ಕ್ರಿಸ್ತನನ್ನು ನಂಬುವುದರಲ್ಲಿ ಒಬ್ಬನು ನಿಮ್ಮನ್ನು ಊಟಕ್ಕೆ ಕರೆಯುವಾಗ ಹೋಗುವುದಕ್ಕೆ ನಿಮ್ಗೆ ಇಷ್ಟವಿದ್ರೆ ನಿಮಗೇನು ಕೊಡಿಸಿರೋ ಅದನ್ನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಹಲ್ಲೆಲೂಯಾ. ಇವತ್ತು ಸಂಶಯ ಅನ್ನೋದು ಮನುಷ್ಯನನ್ನು ಹಾಳು ಮಾಡ್ತದೆ ಹೊರತು ಇವತ್ತು ತಿನ್ನುವಂಥದ್ದಲ್ಲ. ಇನ್ನೊಂದು ಕಡೆ ಯೇಸುಸ್ವಾಮಿ ಹೇಳಿದ್ರು, ಇವತ್ತು ಮನುಷ್ಯನ ಒಳಗಿಂದ ಏನು ಹೊರಗಡೆ ಬರ್ತದಲ್ಲ ಅದೇ ಮನುಷ್ಯನನ್ನು ಒಲೆ ಮಾಡ್ತದೆ. ಹೊರಗಡೆಯಿಂದ ಒಳಗಡೆ ಯಾವುದೇ ಕಾರ್ಯ ಹೋದ್ರು ಸರಿ ಮನುಷ್ಯನನ್ನು ಒಲೆ ಮಾಡುವುದಿಲ್ಲ. ತಿನ್ನೋ ಕೂಡ ವಿಷಯದಲ್ಲಿ ದೇವರು ಹೇಳ್ತಿದ್ದಾರೆ. ಸೊ ಇವತ್ತು ಹೊರಗಡೆಯಿಂದ ಏನೆಲ್ಲ ಒಳಗೆ ಶರೀರಕ್ಕೆ ಹೊಟ್ಟೆಗೆ ಹಾಕೊಳ್ತಿರೋ ಅದು ನಿಮ್ಮನ್ನ ನಾಶ ಮಾಡೋದಿಲ್ಲ, ಒಲೆ ಮಾಡೋದಿಲ್ಲ. ಇವತ್ತು ಮನುಷ್ಯನ ಒಳಗಡೆಯಿಂದ ಬರ್ತದೆ ನೋಡ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹೊಟ್ಟೆಕಿಚ್ಚು, ಭಯಗಳು, ಸುಳ್ಳು. ಸೊ ಇವೆಲ್ಲ ಏನ್ ಮಾಡ್ತದೆ, ಎಲ್ಲಿಂದ ಬರ್ತದೆ? ಒಳಗಿಂದ ಬರೋದು. ಸೊ ಒಳಗಿಂದ ಬರುವಂತದ್ದೇ ಮನುಷ್ಯನನ್ನು ಹೊಲೆ ಮಾಡ್ತದೆ ಎಂಬುದಾಗಿ. ಸೊ ಇವತ್ತು ಪೌಲನು ಹೇಳ್ತಿದ್ದಾನೆ, ಇವತ್ತೊಂದು ಸಂಶಯ ಪಡೆದ ನೀವು ಒಂದ್ ವೇಳೆ ತಿನ್ನುವುದಾದ್ರೆ ಅದು ಯಾವುದು ನಿಮಗೆ ಹಾನಿನ ಉಂಟು ಮಾಡುವುದಿಲ್ಲ. ಮೋಕ್ಷ ಧರ್ಮಶಾಸ್ತ್ರ ಬರೋ ತನಕ ಕ್ರಿಮಿಕೀಟಗಳನ್ನು ತಿಂತಿದ್ರು, ಜಲಚರಗಳಲ್ಲಿ ವಾಸಿಸುವಂತ ಎಲ್ಲವನ್ನ ತಿಂತಿದ್ರು, ಇದು ಪ್ರಾಣಿಗಳನ್ನ ತಿಂತಿದ್ರು. ಸೊ ಆದ್ರೆ ಮೋಕ್ಷ ಧರ್ಮಶಾಸ್ತ್ರ ಬಂದಾಗ ಇಂಥವನ್ನೇ ತಿನ್ನಬೇಕು, ಇಂಥ ಪ್ರಾಣಿನೇ ತಿನ್ನಬೇಕು, ಇಂಥ ಪ್ರಾಣಿನೇ ತಿನ್ನಬಾರ್ದು ಎಂಬುದಾಗಿ ಮೋಶೆ ಬರೆದು ಕೊಟ್ಟರು. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಪೌಲನು ಸ್ವಲ್ಪ ವಿಭಿನ್ನವಾಗಿ ಅದನ್ನು ಹೇಳಿದ. ಇವತ್ತು ಸಂಶಯ ಪಡೆದೇ ಉಣ್ಣುವುದರಿಂದ ಯಾವ ಹಾನಿ ಆಗುವುದಿಲ್ಲ ಎಂಬುದಾಗಿ. ಒಂದು ಸಂಶಯದಿಂದ ಉಣ್ಣುವನು ಆ ಸಂಶಯದಿಂದಲೇ ಉಣ್ಣುವ ಕಾರಣ ದೋಷಿ ಆಗ್ತಾನೆ. ಅವನನ್ನು ಅಂದ್ರೆ ಆ ದೋಷವನ್ನು ತನ್ನ ಮೇಲೆ ಅವನು ಹೊತ್ತುಕೊಳ್ತಾನೆ. ಇವತ್ತು ಯಾವುದಕ್ಕೆ ನಂಬಿಕೆ ಆಧಾರವೋ ಅದೆಲ್ಲವದು ಪಾಪವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಯಾವುದಕ್ಕೆ ನಂಬಿಕೆ ಆಧಾರ ಇದೆ, ಯಾವುದಕ್ಕೆ ನಂಬಿಕೆ ಆಧಾರ ಇಲ್ಲ, ನಾವು ವಿವೇಚಿಸಬೇಕು. ನಮಗೊಂದು ವೇಳೆ ಅವರ ಮನೆಗೆ ಹೋಗಿ ತಿನ್ನಲಿಕ್ಕೆ ನಮಗೆ ಯಾವುದಾದ್ರು ಒಂದು ಸಂಶಯ ಇತ್ತಾ, ನಂಬಿಕೆ ಇಲ್ವಾ, ಮಾಡುವುದು ಬೇಡ. ಒಂದು ವೇಳೆ ನಂಬಿಕೆ ಇತ್ತಾ ಅದನ್ನು ನೀವು ಮಾಡಬಹುದು. ಇನ್ನೊಂದು ತಿನ್ನುವ ವಿಷಯದಲ್ಲಿ ತಿಂತೀವಿ, ಊಟ ಎಷ್ಟು ಜನ ತಿಂತೀರ? ಇದೇನಪ್ಪ ಹಿಂಗೆ ಕೇಳ್ತಾರೆ. ಕೆಲವೊಬ್ಬರು ಮನೇಲಿ ಯಾರಾದರೂ ತೀರೋದ್ರೆ ಕಾರ್ಯ ಎಂಬುದಾಗಿ ಮಾಡೋದು. ಅವ್ರು ತಿಥಿ ಅಂತ ಹೇಳಿದ್ರೆ ನಾವು ಕಾರ್ಯ ಅಥವಾ 21 ದಿನದ್ದು 40 ದಿನದ್ದು ಪ್ರಾರ್ಥನೆ ಇಟ್ಕೊಳ್ತೀವಿ ನಾವು. ಸೊ ಅನೇಕ ಜನರಲ್ಲಿ ಇದೊಂದು ಸಂಶಯ ಇದೆ, ಅಯ್ಯೋ ಪಕ್ಕದ ಮನೇಲಿ ತೀರೋಗಿದ್ರೆ ಕರೆದಿದ್ರೆ ಹೋಗಿ ತಿನ್ನೋದ ಬೇಡ. ಮಾಂಸಾಹಾರ ಮಾಡಿದ್ರೆ ಒಳ್ಳೆ ಮಟನ್ ಊಟ ಮಾಡಿದರೆ ತಿನ್ನಬೇಕೆಂದು ಆಸೆ ಇದೆ, ತಿಥಿ ಊಟ ಎಲ್ಲ ಹೆಂಗೆ ತಿನ್ನೋದು? ಇವತ್ತು ಅನೇಕ ಜನರಲ್ಲಿ ಸಂಶಯ. ಕೆಲವು ಕ್ರೈಸ್ತರು ಇದೊಂದು ಕಾರ್ಯ ಮಾಡ್ತಿದ್ರು ಇವತ್ತು. ಕೆಲವರು ಕ್ರೈಸ್ತರು ಸಹ ಹೋಗಿ ಆ ತಿಥಿ ಊಟವನ್ನು ತಿನ್ನೋದಿಲ್ಲ.
ಅಂದರೆ ಅವ್ರ ಮನೇಲಿ ಯಾರು ಸತ್ತೋಗಿ ಸೂತ್ಕ ಎಂಬುದಾಗಿ ಕಳ್ಕೊಳ್ಳುವಂಥ ದಿನದಲ್ಲಿ ಅಡುಗೆ ಮಾಡಿದಂಥ ಊಟವನ್ನು ತಿನ್ನೋದಿಲ್ಲ. ಹಾಗಾದರೆ ಅವ್ರ ಮನೇಲಿ ಸಾವಾಗೋದಿಲ್ವ? ಪ್ರತಿಯೊಬ್ಬರು ಸಾವಾಗುತ್ತಲ್ವ? ಸಾವಿರದ ಮನೆ ಯಾವುದಿದೆ ಭೂಮಿ ಮೇಲೆ? ಆದಾಮನಿಂದ ಇವತ್ತಿನ ತನಕ ಮಾನವಗಳು ಉಂಟಾದಾಗಿದ್ದ ಪ್ರತಿಯೊಬ್ಬರ ಮನೆಯಲ್ಲಿ ಸಾವು ಇದ್ದೇ ಇದೆ. ತಿನ್ಬೇಕೇ ಬೇಡ. ಯಾವ ಕಾರ್ಯ ಮಾಡಬೇಕು ಅಂದ್ರೂ ಇವತ್ತು ನಮಗೆ ನಂಬಿಕೆ ಇರಬೇಕು. ನಾನು ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಾನು ತಿಂತಾ ಇದ್ದೇನೆ, ಅದು ಯಾವುದೇ ಇದ್ದು ಸರಿ. ಇವತ್ತು ನಿಮ್ಮ ಸ್ನೇಹಿತರು ನಿಮ್ಮ ಅವ್ರ ಮನೆಗೆ ಕರೆದು ನಿಮಗೆ ಊಟಕ್ಕೆ ಬಡಿಸುವಾಗ ಅದು ಯಾವ ರೀತಿಯಾದ ಊಟ ಆಗಿದ್ರು ಸರಿ, ನೀವು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ನೀವು ತಿನ್ನುವುದಕ್ಕೆ ನೀವು ಪ್ರಾರಂಭ ಮಾಡುವುದಾದ್ರೆ ಅದು ಯಾವ ದೋಷ ಇದ್ರು ಸರಿ ಆ ದೋಷ ಎಲ್ಲ ಪರಿಹಾರ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕಳೆದ ವರ್ಷದಲ್ಲಿ ಅಂದರೆ 94ನೇ ಇಸ್ವಿಯಲ್ಲಿ ಇಲ್ಲ ಲಿಂಗಾಪುರದಲ್ಲಿ ನಮ್ಮ ಪಾಸ್ಟರ್ ಹೇಳಿದಂಥ ಒಂದು ಕಾರ್ಯ, ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು ಒಂದು ವಿಶ್ವಾಸಿ. ದಿನನಿತ್ಯ ಓನರ್ ಮನೆ ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಿರ್ಬೇಕಾದ್ರೆ ರಾತ್ರಿ ಒಳಗಡೆ ಓನರ್ ಏನು ಮಾಡಿದ್ರೆ ಒಳ್ಳೆಯ ಪಾಯಸ ಮಾಡಿದ್ದಾರೆ. ಪಾಯಸ ಮಾಡಿ ತಿಂದಿದ್ರೆ ನೀವು ಬೆಳಿಗ್ಗೆ ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ಆ ಕೆಲಸದವ್ರು ಬರ್ತಾರಲ್ಲ ಆಕೆಗೆ ಸ್ವಲ್ಪ ಪಾಯಸ ಕೊಡೋಣ ಎಂಬುದಾಗಿ ಒಂದು ಪಾತ್ರದ ಹಾಕಿ ಮಾಡಿದ್ರು. ಬೆಳಿಗ್ಗೆ ಇದು ನೋಡೋಷ್ಟರೊಳಗೆ ಆ ಪಾತ್ರೆ ಒಳಗಡೆ ಒಂದು ಹಲ್ಲಿ ಗೋಡೆಯಿಂದ ಹಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದು. ಸರಿ ಹೆಂಗೆ ಕೊಡೋದು ಈಕೆಗೆ ಎಂಬುದಾಗಿ ಹೇಳಿ ಹಲ್ಲಿನ ಮಾತ್ರ ತೆಗೆದು ಆ ಕಡೆ ಹಾಕಿ ಸರಿ ಆ ಪಾಯಸನ ಒಂದು ಗ್ಲಾಸ್ಗೆ ಹಾಕಿ ಒಂದು ಹೊರಗಡೆ ಅಡುಗೆ ಮನೆಯಲ್ಲಿ ಒಂದು ಕಟ್ಟೆ ಮೇಲೆ ಇಟ್ಟಿದ್ರು. ಇದನ್ನು ಮನೆ ಕೆಲಸ ಬಂದರೆ ಚೆಲ್ಪುಡಿ ಎಂಬುದಾಗಿರೋಣ ಅಂತ. ಸರಿ ಬೆಳಗ್ಗೆ ಯಥ ಪ್ರಕಾರವಾಗಿ ಮನೆ ಕೆಲಸದವ್ರು ಮನೆಗೆ ಬಂದರು. ನೋಡಿದ್ರು ಅಡುಗೆ ಮನೆಯೊಳಗೆ ಪಾಯಸ ಇಟ್ಟಿದ್ದಾರೆ ಗ್ಲಾಸ್ ಒಳಗೆ. ಓನರೇ ಒಂದು ವೇಳೆ ರಾತ್ರಿ ಪಾಯಸ ಮಾಡಿರಬೇಕು, ನನ್ನನ್ನು ನೆನೆಸ್ಕೊಂಡೆ ನನಗೊಂದು ಗ್ಲಾಸ್ ಇಟ್ಟಿದ್ರು ಎಂಬುದಾಗಿ ಹೇಳಿ ಅದನ್ನ ಎತ್ತಿ ಕುಡಿದ್ಬಿಟ್ಟು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಮನೆ ಓನರ್ ಓಡ್ಬಂದು ಅಮ್ಮ ಇದು ಪಾಯಸ ಮಾಡಿದ್ನಲ್ಲ ಇಲ್ಲ ಹಾಗೆ ಕೇಳಿದ್ರು, ಅಮ್ಮ ಇದು ಪಾಯಸ ನನಗೆ ಮಾಡಿದ್ರು ಅಂತಿಲ್ಲ ನಾನು ಕುಡಿದ್ಬಿಟ್ಟೆ ಎಂಬುದಾಗಿ ಹೇಳಿದ್ರು. ಅವಾಗ ಓನರ್ ಹೇಳಿದ್ರು, ಅಯ್ಯೋ ಇದ್ರೊಳಗೆ ಅಲ್ಲಿ ಬಿದ್ದು ಸತ್ತೋಗಿತ್ತು ರಾತ್ರಿ, ನಾನು ಇದನ್ನು ಬಿಸಾಕನೆ ಎಂಬುದಾಗಿ ಲಾಕ್ ಮಾಡಿದೆ ಎಂಬುದಾಗಿ. ಅವಾಗ ವಿಶ್ವಾಸಿ ಯೇಸುವಿನ ನಂಬಿದಂಥ ವಿಶ್ವಾಸಿ ಮನೆ ಕೆಲಸದಲ್ಲಿ ಹೇಳದಂತೆ, ಅದು ಏನಾಗಿದ್ರು ಸರಿ ಅಮ್ಮ ನಾನು ಪ್ರಾರ್ಥನೆ ಮಾಡಿ ಕುಡಿದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸಂಶಯ ಪಡೆದು ನೀವು ತಿನ್ನುವುದು ಕುಡಿಯುವುದು ಇವತ್ತು ನಿಮ್ಮನ್ನ ದೋಷಿಯಾಗಿ ಮಾಡುವುದಿಲ್ಲ. ನಂಬಿಕೆಯಿಂದ ಏನು ಮಾಡೋದು ಸರಿ. ಒಂದು ವೇಳೆ ವಿಷ ನಿಮ್ಗೆ ಗೊತ್ತಿಲ್ಲದೆ ಕುಡಿದು ಸರ್, ನೀವಾಗ ಕುಡಿಬೇಡ್ರಿ. ಗೊತ್ತಿಲ್ಲದೆ ಒಂದು ವೇಳೆ ವಿಷ ಕುಡಿದ್ರು ಸರಿ, ಅದು ಯಾವುದೇ ಹಾನಿ ನಿಮಗೆ ಮಾಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನೀವು ಯೇಸುವಿನ ಹೆಸರನ್ನ ಹೇಳಿ ಕುಡಿದಿರ್ತೀರಲ್ವಾ, ಯೇಸುವಿನ ಹೆಸರನ್ನ ಹೇಳಿ ತಿಂದಿರ್ತೀರಲ್ವಾ, ಅದು ಯಾವುದು ನಿಮ್ಮ ಶರೀರದಲ್ಲಿ ಹಾನಿನ ಮಾಡುವುದಿಲ್ಲ. ಆದ್ದರಿಂದ ಸಂಶಯ ಅನ್ನೋದು ನಮ್ಮ ಜೀವಿತದಲ್ಲಿ ಇರಬಾರದು. ದೇವರ ಪ್ರಸನ್ನ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಯೇಸು ಸ್ವಾಮಿ ಸಮುದ್ರದ ಮೇಲೆ ನೀರಿನ ಮೇಲೆ ನಡ್ಕೊಂಡು ಬರುವಂತದನ್ನ ಕಂಡಂತ ಪೇತ್ರನು ಹೇಳ್ತಾನೆ, ಸ್ವಾಮಿ ನಾನು ಸಹ ನಿನ್ನ ಹಾಗೆ ನೀರಿನ ಮೇಲೆ ನಡಿಬೇಕೆಂಬುದಾಗಿ. ಅವಾಗ ಯೇಸು ಹೇಳ್ತಾರೆ, ನೆರಬ ಎದುಬ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಮುಖನ ದೃಷ್ಟಿಸಿಕೊಂಡು ಅವನು ಹಡಗಿನಿಂದ ಒಂದು ಕಾಲನ್ನು ತೆಗೆದು ಸಮುದ್ರದ ಮೇಲೆ ಅಂದ್ರೆ ನೀರಿನ ಮೇಲೆ ಪೇತ್ರನ ಏನ್ ಮಾಡ್ತಾನೆ, ಕಾಲನ್ನು ಇಡ್ತಾನೆ. ಕಾಲನ್ನ ಹಿಡುವಾಗಲೇ ಅವನಿಗೆ ಇಲ್ಲದ ಒಂದು ಸಂತೋಷ, ಆ ಒಂದು ಸಂತೋಷ. ಇಷ್ಟು ದಿವಸ ಸಮುದ್ರದಲ್ಲಿ ಇಷ್ಟು ಮೀನುಗಳು ಹಿಡಿಯುವಾಗ ಸಮುದ್ರದ ಬಿದ್ದಿದ್ದೇನೆ, ಕೆಳಗಡೆ ಹೋಗಿದ್ದೇನೆ, ಆಮೇಲೆ ಈ ಕೆಳಗಡೆ ಮೇಲೆ ಬಂದಿದ್ದೇನೆ, ಮತ್ತೆ ಹಡಗಿನ ಪ್ರಯಾಣ ಮಾಡಿದ್ದೇನೆ. ನೀರ್ ಮೇಲೆ ಕಾಲಿಟ್ರೆ ಯಾವತ್ತೂ ನನ್ನ ಕಾಲ ಮೇಲೆ ನಿಂತಿಲ್ಲ, ಕೆಳಗಡೆ ಹೋಗ್ಬಿಡೋದು. ಇವತ್ತೇನಿದು ಎಂಬುದಾಗಿ ಯೇಸು ಸ್ವಾಮಿಯನ್ನು ನೋಡಿಕೊಂಡು ಹಾಗೆಯೇ ನಡ್ಕೊಂಡು ಹೋಗ್ತಾ ಇದ್ದೇನೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನೊಳಗಡೆ ಏನಾಯ್ತು, ಭಯ ಅಲ್ಲ, ಪಕ್ಕದ ಅಲೆ ಬರ್ತಿದೆ, ಈ ಕಡೆ ಬಿರುಗಾಳಿ ಬರ್ತಿದೆ. ನೋಡ್ದ ಅವನು ಗೊತ್ತು, ಅವನು ಮೀನುಗಾರ ಅವನು. ಸೊ ಯಾವ ಜಾಗದಲ್ಲಿ ಯಾವ ರೀತಿಯಾದ ಬಿರುಗಾಳಿ ಬರ್ತದೆ, ಯಾವ ಜಾಗದಲ್ಲಿ ಸಮುದ್ರದಲ್ಲಿ ಸುಳಿಯಿದ್ದು ಹಡಗನ ಸುತ್ತಿ ಕೆಳಗಡೆ ಮುಳುಗಿಸ್ತದೆ, ಯಾವ ಕಡೆಯಿಂದ ಬಿರುಗಾಳಿ ಬರ್ತದೆ, ಅದು ಪೇತ್ರನಿಗೆ ಚೆನ್ನಾಗಿ ಗೊತ್ತಿತ್ತು. ಆದಂತ ಪಕ್ಕದಲ್ಲಿ ಅಲೆ ಹೊಡ್ಕೊಂಡು ಬರ್ತಿದೆ, ಒಂದ್ ಕಡೆ ಬಿರುಗಾಳಿ ಬರ್ತಿದೆ. ಇದನ್ನು ನೋಡಿದಂತ ಪೇತ್ರ ಏನ್ ಮಾಡ್ದ, ಭಯ ಬಿದ್ದು. ಭಯ ಬಿದ್ದ ತಕ್ಷಣ ಅವನ ಕಾಲುಗಳು ಸ್ವಲ್ಪ ನೀರಿನಲ್ಲಿ ಮುಳುಗಲಿಕ್ಕೆ ಆರಂಭ ಆಯಿತು. ಅವಾಗ ಬಡ್ಕೊಳ್ತಿದ್ದಾನೆ, ಅಯ್ಯೋ ಸ್ವಾಮಿ ರಕ್ಷಿಸು ಕಾಪಾಡಿ ಎಂಬುದಾಗಿ. ಇವತ್ತು ನಾನು ನೀವಿದ್ರೆ ಏನ್ ಮಾಡ್ತೇವೆ, ಅದೇ ತರ ಬಡ್ಕೊಳ್ತೇವಲ್ಲ, ಕಾಪಾಡಿ ಕಾಪಾಡಿ ಎಂಬುದಾಗಿ. ದೊಡ್ಡ ಪೇತ್ರನ ಅದೇ ರೀತಿ ಬಡ್ಕೊಂಡಿರ್ಬೋದು. ಅವಾಗ ಯೇಸು ಸ್ವಾಮಿ ಕೈ ಹಿಡಿದು ಅವ್ನಿಗೆ ಹೇಳ್ತಿದ್ರೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ. ಹಲ್ಲೆಲೂಯಾ. ಇವತ್ತು ಜೀವಿತದಲ್ಲಿ ಯಾವ ರೀತಿಯಾದ ಅಲೆ ಬಂದ್ರು ಸರಿ, ಯಾವ ರೀತಿಯಾದ ಬಿರುಗಾಳಿ ಬಂದ್ರು ಸರಿ, ಇವತ್ತು ಸಂದೇಹ ಪಡಬಾರದು, ಇವತ್ತು ಅನುಮಾನ ಪಡಬಾರದು. ನಾನು ನಂಬಿರುವಂತ ದೇವರು ಇವತ್ತು ಸಮುದ್ರನ ಬಿರುಗಾಳಿನ ಅಡಗಿಸಲಿಕ್ಕೆ ಶಕ್ತನಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಯಾವ ರೀತಿಯಾದ ಬಿರುಗಾಳಿಗಳು, ಯಾವ ರೀತಿಯಾದ ಅಲೆಗಳು ಇವತ್ತು ನಮ್ಮನ್ನ ಮುಳುಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಾನು ನಂಬಿರುವಂತ ದೇವರು ಜೀವಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಅಲೆಗಳು ಬಿರುಗಾಳಿ ನೋಡುವಾಗ ಪೇತ್ರನ ಕಾಲುಗಳು ನಡಲಿಕ್ಕೆ ಆರಂಭ ಆಯಿತು. ಇವತ್ತು ಮನಸ್ಸಿನಲ್ಲಿ ಸಂಶಯ
ಅಯ್ಯೋ ಸಾವಿನ ಭಯ ಪಟ್ಟವನಿಗೆ ಅವಾಗ ದೇವ್ರ ಕೈ ಹೇಳ್ತಿದ್ರೆ ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದೇಹಗಳು ಇವತ್ತು ನಮ್ಮನ್ನ ಇವತ್ತು ಆಳವಾದ ನೀರಿನಲ್ಲಿ ಮುಳುಸುವಂತದ್ದಾಗಿದೆ. ಅಥವಾ ನಾವು ನಂಬಿಕೆಯಲ್ಲಿ ಸೋತು ಹೋದಾಗ ನಮ್ಮ ಕಾಲುಗಳು ನಡೆದಕ್ಕೆ ಆರಂಭವಾಗ್ತದೆ. ಯಾವಾಗ ಇವತ್ತು ಭಯ ಆವರಿಸಿಕೊಳ್ತದೋ ಮನುಷ್ಯನು ಭೂಮಿ ಮೇಲೆ ಬದುಕಕ್ಕೆ ಯೋಗ್ಯನೇ ಅಲ್ಲ. ಯಾವ ರೀತಿಯಾಗಿ ಭಯ ಮನುಷ್ಯನಲ್ಲಿ ಬರ್ತದೋ ಇವತ್ತು ಭಯ ತರುವುದು ಯಾರು? ಸೈತಾನ. ಇವತ್ತು ನೀನು ಜಯಿಸಲಿಕ್ಕೆ ಆಗುವುದಿಲ್ಲ. ನಿನ್ನ ಜೀವಿತ ಎಷ್ಟೇ, ನೀನು ಸಾಲದಲ್ಲೇ ಸಾಯ್ತೀಯ, ಕೆಲಸ ಇಲ್ಲದೇ ಇರ್ತೀಯ. ಇವತ್ತು ನಿನ್ನ ಜೀವಿತ ಹೀಗೆ ಭೂಮಿಯಲ್ಲಿ ನಾಶವಾಗುತ್ತದೆ. ಇವತ್ತು ಸೈತಾನ ಏನ್ ಮಾಡ್ತಾರೆ? ಭಯ ಬಿಡಿಸ್ತಾನೆ. ಆ ವಾಕ್ಯದಲ್ಲಿ ಬರಲ್ಪಟ್ಟಿದೆ, ನಮ್ಮಲ್ಲಿರುವಂಥದ್ದು ಏಡಿತನದ ಆತ್ಮ ಅಲ್ಲ, ಧೈರ್ಯದಾಯಕವಾದ ಆತ್ಮ ಎಂಬುದಾಗಿ. ಹಲ್ಲೆಲೂಯಾ. ಧೈರ್ಯದಾಯಕ ಆತ್ಮವು ಇವತ್ತು ಭಯ ಬಂದಂತ ಎಲ್ಲ ಸ್ಥಳಗಳಲ್ಲಿ ಬಂದು ನಮ್ಮನ್ನು ಧೈರ್ಯಪಡಿಸುವಂತದ್ದಾಗಿದೆ. ಇವತ್ತು ಆ ಸಮಯದಲ್ಲಿ ಯಾವ ವಿಷಯದಲ್ಲಿ ಭಯ ಬರ್ತದೆ, ಯಾವ ವಿಷಯದಲ್ಲಿ ಸಂಶಯ ಬರ್ತಾ ಇದೆ, ಅದನ್ನು ಕಟ್ಟಿ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ಯೇಸು ಸ್ವಾಮಿ ಧೈರ್ಯದಾಯಕದ ಆತ್ಮವನ್ನ ನಮಗೆ ಕಳಿಸಿಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಇವತ್ತು ದೇವರ ಅಬ್ರಾಹ್ಮನಿಗೆ ಒಂದು ವಾಗ್ದಾನ ಮಾಡ್ತಾರೆ, ನಾನು ನಿಮಗೆ ಒಂದು ಮಗುವನ್ನ ಕೊಡ್ತೇನೆ ಎಂಬ ಹಾಗೆ. ಹಲ್ಲೆಲೂಯಾ. ಆದ್ರೆ ಅಬ್ರಾಹ್ಮನ ನಂಬಿಕೆ ಚಂಚಲ ಇರಲಿಲ್ವಂತೆ. ನನಗೆ ವಯಸ್ಸಾಗಿದೆ, ನಾನು ಮುದುಕನಾಗಿದ್ದೇನೆ, ನನ್ನ ಹೆಂಡತಿ ಸಹ ಮಕ್ಕಳು ಆಡಿರುವಂತ ಪ್ರಾಯವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಮುದುಕಿ ಆಗಿದ್ದಾಳೆ, ಇನ್ನೆಲ್ಲಿ ಮಕ್ಕಳಾಗ್ತದೆ ಎಂಬುದಾಗಿ ಅಬ್ರಾಹ್ಮನ್ ಯಾವತ್ತೂ ಸಂಶಯ ಪಡಲಿಲ್ಲ. ಅಥವಾ ಒಂದು ಇಟ್ಟಂತ ನಂಬಿಕೆಯಲ್ಲಿ ಯಾವ ಚಂಚಲತ್ವೂ ಇರಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಇವತ್ತು ಆದ್ರಿಂದ ಅವನು ಚಂಚಲನಾಗಲಿಲ್ಲ, ದೇವರನ್ನ ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆಟ್ಟು ದೃಢ ನಂಬಿಕೆಯುಳ್ಳವನ. ಹಲ್ಲೆಲೂಯಾ. ದೇವರು ವಾಗ್ದಾನ ಕೊಟ್ಟಿದ್ದಾರೆ, ಆ ವಾಗ್ದಾನ ನೆರವೇರಿಸಲಿಕ್ಕೆ ಆತನ ಶಕ್ತನು ಆತನ ಕೈಯಲ್ಲಿ ಸಾಧ್ಯ ಎಂಬುದಾಗಿ ಅಬ್ರಾಹ್ಮನು ನಂಬಿದನು ಎಂಬುದಾಗಿ. ಅದೇ ಪ್ರಕಾರವಾಗಿ ದೇವರ ವಾಗ್ದಾನದ ಪ್ರಕಾರವಾಗಿ ಅಬ್ರಾಹ್ಮನಿಗೆ ಒಂದು ಮಗುವನ್ನು ಕೊಟ್ಟಿರುವುದಾಗಿ. ಹಲ್ಲೆಲೂಯಾ. ಇದು ನಮ್ಮ ನಂಬಿಕೆ ಯಾವ ರೀತಿಯಾಗಿದೆ? ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಇದು ಕ್ರಿಸ್ತ ನಂಬಿಕೆ ನಾವು ಸ್ಥಿರವಾಗಿದ್ದೇವಾ? ಅಥವಾ ಕ್ರಿಸ್ತ ನಂಬಿಕೆಯಲ್ಲಿ ಇರುವಾಗ ಚಂಚಲತ್ವ ಏನಾದರೂ ನಮ್ಮ ನಂಬಿಕೆಯಲ್ಲಿ ಇದೀವಾ? ನಂಬಿಕೆಯಲ್ಲಿ ಬಂದಿದ್ಯಾ? ಇವತ್ತು ನಮ್ಮ ನಂಬಿಕೆ ಅಪನಂಬಿಕೆ ಆಗ್ತಿದೆಯಾ? ಇವತ್ತು ಅನೇಕ ಸರಿ ಸೈತಾನ ನಮ್ಮ ನಂಬಿಕೆಯಲ್ಲಿ ಕೆಡಿಸಲಿಕ್ಕೆ ಕಾಯ್ತಾ ಇರ್ತಾನೆ. ಯಾವೊಬ್ಬ ಮನುಷ್ಯ ನಂಬಿಕೆ ಕೇಳಿಸ್ಕೊಳ್ತಾನೋ ಅಥವಾ ನಂಬಿಕೆಯನ್ನು ಕಳ್ಕೊಳ್ತಾನೋ ಅವನು ಭೂಮಿಯಲ್ಲಿ ಬದುಕಲಿಕ್ಕೆ ಅವನು ಸಹ ಅರ್ಹನಲ್ಲ. ಇವತ್ತು ಸೈತಾನ ಒಂದು ಆಲೋಚನೆ, ಒಂದು ಭಯ ಬಿಡಿಸ್ಬೇಕು, ಒಂದು ಇವರನ್ನು ನಂಬಿಕೆಯಿಂದ ದೂರ ತಳ್ಳಬೇಕು, ಕ್ರಿಸ್ತ ನಂಬಿಕೆಯಿಂದ ದೂರ ತಳ್ಳಬೇಕು. ಇದು ಸೈತಾನ ಆಲೋಚನೆ ಆಗಿದೆ. ಪ್ರೇಯರ್ ಇವತ್ತು ದೇವರ ಮಕ್ಕಳಾದ ನಾವು ಆ ಚಂಚಲತ್ವವನ್ನ ನಮ್ಮಿಂದ ನಾವು ತೆಗೆದಾಕಲಾಗಿರಬೇಕು. ಅಬ್ರಾಹ್ಮನು ದೇವರ ವಾಗ್ದಾನ ನಂಬಿದ, ಅವನಿಂದ ಚಂಚಲತ್ವವನ್ನು ತೆಗೆದಾಕ ಒಂದು ದೃಢ ನಂಬಿಕೆಯನ್ನು ಎಂಬುದಾಗಿ ನೋಡ್ತಿದ್ದೇವೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೋಗೋಣ, ಇಬ್ರಿಯ ಪತ್ರಿಕೆ 11ನೇ ವಾಕ್ಯ ಹೋಗುವ. ಇಬ್ರಿಯ 11:6. ಆದರೆ ನಂಬಿಕೆಯಿಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವವನು ಅವಶ್ಯ. ಆದ್ರೆ ನಂಬಿಕೆಯಿಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಇವತ್ತು ನಂಬಿಕೆ ಇದೆ ಎಂಬುದಾಗಿ ಹೇಳಿಕೊಂಡು ಇವತ್ತು ನಾವು ದೇವರನ್ನ ನಂಬಿಕೊಂಡು ಬರ್ತದೆ, ದೇವರ ಆಳಿಕೆ ಬರ್ತಿದ್ದೇವೆ, ಇವತ್ತು ನಾವು ದೇವರ ಕಾರ್ಯವನ್ನು ಹೊಂದಿಕೊಳ್ತಿದ್ದೇವಾ? ಇದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ. ದೇವರ ಬಳಿಗೆ ಬರುವನು ಹೇಗಿರ್ಬೇಕಂದ್ರೆ, ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲನ ಕೊಡ್ಲಿಕ್ಕೆ ಆತನ ಶಕ್ತನೆಂಬುದಾಗಿ ನಾವು ನಂಬುವವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ಕುಟುಂಬ, ಇವತ್ತು ನಮ್ಮ ಜೀವಿತ ಒಂದು ನಂಬಿಕೆ ಮೇಲೆ ನಿಂತಿದೆ. ಹಲ್ಲೆಲೂಯಾ. ಇವತ್ತು ನಂಬಿಕೆಯನ್ನು ಯಾವಾಗ ಕಲ್ತ್ಕೊಳ್ತೀವೋ ಅಥವಾ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ನಾವು ನಿಂತುಕೊಳ್ಳದೆ ಹೋದ್ರೆ ಇವತ್ತು ದೇವರಿಂದ ಯಾವ ಕಾರ್ಯವನ್ನು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರು ಇದ್ದಾನೆ, ದೇವರು ಕಾರ್ಯ ಮಾಡ್ತಾನೆ, ದೇವರು ಎಲ್ಲವನ್ನ ಜೀವಿತದಲ್ಲಿ ಕೊಡ್ತಾನೆ ಎಂಬುದಾಗಿ ನಾವು ನಂಬುವುದು ಅವಶ್ಯವಾಗಿದೆ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಅದಕ್ಕೆ ಯಾಕೋಬ ಹೇಳ್ತಿದ್ರೆ, ಸಂದೇಹವಾದಿಯನ್ನು ಗಾಳಿ ತಪ್ಪಿಸಲ್ಪಟ್ಟ ಹಲೆಗೆ ಹೋಲಿಸಿದರೆ ಯಾಕೋಬ. ಆ ಡೌಟ್ ಪಡುವಂತ ವ್ಯಕ್ತಿ ಹಲೆಗೆ ಹೋಲಿಕೆಯಾಗಿದ್ದಾನೆ. ಆದ್ರೆ ನಂಬಿಕೆಯನ್ನು ತನ್ನ ಅನುಮಾನಗಳನ್ನ ಪ್ರಾರ್ಥನೆ ಮೂಲಕವಾಗಿ ದೇವರ ಬಳಿಗೆ ಬಂದು ಅದನ್ನ ಪರಿಹಾರ ಮಾಡಿಕೊಳ್ತಾನೆ. ನಾವೆಲ್ಲರ ಮೇಲೆ ನಿಂತುಕೊಳ್ಳುವ, ನಮ್ಮನ್ನ ದೇವರ ಕಾರ್ಯಗಳು ಒಪ್ಪಿಸಿಕೊಡುವ. ಇವತ್ತು ಹೇಳಲಿಕ್ಕೆ ಇನ್ನೂ ಅನೇಕ ವಾಕ್ಯಗಳುಂಟು, ಅನೇಕ ಕಾರ್ಯಗಳುಂಟು. ಇವತ್ತು ಸಂಶಯ ಪಟ್ಟಂತ ವ್ಯಕ್ತಿಗಳು ಸತ್ಯವೇದದಲ್ಲಿ ಅನೇಕ ಜನರಿದ್ದಾರೆ. ತೋಮನು ಸಹ ಯೇಸು ಸ್ವಾಮಿ ಮೇಲೆ ಸಂಶಯ ಪಟ್ಟ ಎಂಬುದಾಗಿ ನೋಡುತ್ತಿದ್ದೇವೆ. ಅನೇಕ ಕಾರ್ಯಗಳುಂಟು. ಇವತ್ತು ನಮ್ಮ ಜೀವಿತದ ಯಾವ ಕಾರ್ಯ ನಮ್ಮನ್ನ ದೇವರಿಂದ ದೂರ ಮಾಡ್ತಿದೆ, ಯಾವ ಕಾರ್ಯ ದೇವರ ನಂಬಿಕೆಯನ್ನು ನಮ್ಮನ್ನ ಹರಡಿಸ್ತಾ ಇದೆ, ಯಾವ ಸಂಶಯ, ಅನುಮಾನ, ಸಂದೇಹ ಇವತ್ತು ನಮ್ಮ ಕುಟುಂಬಗಳಲ್ಲಿ ಬೇರ್ಕನ್ನು ತರ್ತಾ ಇದೆ, ಇವತ್ತು ನಮ್ಮ ಕುಟುಂಬದಲ್ಲಿ ಸಮಾಧಾನ ಕೆಡಲಿಕ್ಕೆ ಯಾವ ಒಂದು ಅನುಮಾನಗಳು ನಮ್ಮ ಮಧ್ಯದಲ್ಲಿ ಬಂದಿದೆ, ಇವತ್ತು ಯೋಚನೆ ಮಾಡಿ ಅವುಗಳನ್ನ ಕರ್ತನ ಸನ್ನಿಧಾನದಲ್ಲಿ ತೆಗೆದುಹಾಕಿ ಬಿಡುವ. ಇವತ್ತು ನಿಮ್ಮ ಜೀವಿತದ ಆಗದೇ ಇರುವಂತಹ ಕಾರ್ಯಗಳು ಏನಾದರೂ ನಿಮ್ಮ ತಲೆ ಮೇಲೆ ಹೊತ್ತುಕೊಂಡಿದ್ರೆ ಇವತ್ತು ಯೇಸು ನಾಮವನ್ನು ತೆಗೆದುಹಾಕ್ರಿ. ಇದು ಸಮುದ್ರದ ಆಳ
ಇವತ್ತು ದೇವರು ಇವತ್ತು ನೀವು ಸಮಾಧಾನವಾಗಿ ಜೀವಿಸಬೇಕಾಗಿದೆ. ದೇವರ ಒಂದು ಉದ್ದೇಶವಾಗಿದೆ. ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಯೇಸು ಹೇಳಿದರೆ, ಇವತ್ತು ದೇವರ ವಿಶ್ರಾಂತಿನ ಸಮಾಧಾನ ಕೆಡಿಸುವಂತ ಆ ದುಷ್ಟನ ಆತ್ಮವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ